ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲ್ ಯಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟ್ ಇದ್ದಿತ್ತು. ಏನಂತ ಕೇಳಿದರೆ, ಈ ವೆಬ್ಸೈಟಿಗೆ ನೀವು ಲಾಗಿನ್ ಆದರೆ, ಆಪ್ಷನ್ ಎಂಟ್ರಿ ಪೋರ್ಟಲಿಗೆ ಲಾಗಿನ್ ಆದರೆ ನಿಮಗೆ ಅದರಲ್ಲಿ ಕರ್ಸರ್ನ ಪ್ಲೇಸ್ ಮಾಡ್ತಾರೆ. ನಿಮಗೆ 27ವರೆಗೆ ಡೇಟನ್ನು ತೋರಿಸ್ತಾ ಇದೆ. ಅಂದರೆ ನಿಮಗೆ ಏನು ಡೌಟ್ ಇದೆ ಕೇಳಿದರೆ, ಆಪ್ಷನ್ ಎಂಟ್ರಿ ಡೇಟ್ ಅನ್ನೋದು 27ವರೆಗೆ ಎಕ್ಸ್ಟೆಂಡ್ ಆಗಿದೆಯಾ ಅಥವಾ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲೇಟ್ ಮಾಡ್ತಾರಂತ ಕೇಳ್ತಾ ಇದ್ದಾರೆ. ಇಲ್ಲ, ಅದಕ್ಕೊಂದು ಅಫಿಷಿಯಲ್ ಆಗಿ ಒಂದು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಆ ನೋಟಿಸಲ್ಲಿ ಏನಿದೆ ಅಂತ ಕೇಳಿದರೆ, ನಾನು ಓನ್ಲಿ ಈ ಡೇಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಓಕೆ, ನಿನ್ನೆ ಸಂಜೆವರೆಗೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 22/8/2028 ಸಂಜೆ 5ರವರೆಗೆ ಈವ್ನಿಂಗ್ 5ವರೆಗೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರ ನೋಡಿ, ಅದನ್ನು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ನಿನ್ನೆ ಸಂಜೆವರೆಗೆ, ಎಸ್ಟರ್ಡೇ 22/8/2024 ಈವ್ನಿಂಗ್ 5ವರೆಗೆ. ಇನ್ನು ನಿನ್ನೆಯ ನಂತರ ಅಂದರೆ ಇವತ್ತು, ನಾಳೆ, ನಾಡಿದ್ದು ಟಿಲ್ 27ವರೆಗೆ ನೀವು ಏನೇ ಚೇಂಜಸ್ಗಳು ಮಾಡಿದರೂ ಕೂಡ ಅದನ್ನು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಿಗೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಷ್ಟೇ, ಅರ್ಥ ಆಯ್ತಾ? ಈಗ ಅದರಲ್ಲಿ ಏನು 27 ಅಂತ ತೋರಿಸ್ತಾ ಇದೆ, ಅದು ಫಸ್ಟ್ ರೌಂಡ್. ನೀವು ಇನ್ನು ಏನೇ ಚೇಂಜಸ್ಗಳು ಮಾಡಿದರೂ ಕೂಡ ಆ ಚೇಂಜಸ್ಗಳನ್ನು ಕನ್ಸಿಡರ್ ಮಾಡೋದು ಫಸ್ಟ್ ರೌಂಡ್ನ ಅಲಾಟ್ಮೆಂಟಿಗೆ. ನಿನ್ನೆ ಸಂಜೆವರೆಗೆ ಏನನ್ನು ಚೇಂಜಸ್ ಮಾಡಿದ್ರಿ ನೋಡಿ, ಅದನ್ನು ನಿಮ್ಮ ಸೆಕೆಂಡ್ ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಏನೇ ಚೇಂಜಸ್ಗಳು ಮಾಡಿದರೂ ಕೂಡ ಅದು ಯಾವುದು ಸೆಕೆಂಡ್ ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಆಗೋದಿಲ್ಲ. ಇನ್ನು ಏನೇ ಎಡಿಟ್ ಮಾಡಿದ್ರು, ಡಿಲೀಟ್ ಮಾಡಿದ್ರು, ರೀಆರ್ಡರ್ ಮಾಡಿದ್ರು, ಎಲ್ಲದೂ ಕನ್ಸಿಡರ್ ಆಗೋದು ಫಸ್ಟ್ ಮಾಕ್ ಅಲಾಟ್ಮೆಂಟಿಗೆ. ಸೊ ಮೀನಿಂಗ್ ಟು ಸೇ ದ್ಯಾಟ್, ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ನ ರಿಸಲ್ಟ್ ಯಾವಾಗ ಆಗುತ್ತೆ ಅಂತ ಕೇಳಿದರೆ 25ಗೆ ಆಗುತ್ತೆ. ಆ್ಯಸ್ ಪರ್ ದ ಶೆಡ್ಯೂಲು ಅವ್ರು ಹೇಳಿದ ಪ್ರಕಾರ 25ಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದರೆ 25ಗೆ ಬರುತ್ತೆ. ಮಿಸ್ ಆದರೆ 26th ಆಗ್ಬೋದು. ಬಟ್ ಅದಾದಮೇಲೆ ಫಸ್ಟ್ ರೌಂಡ್ ರಿಸಲ್ಟನ್ನು ಫಸ್ಟಿಗೆ ಅಂತ ಹೇಳಿದರೆ ಅದನ್ನು ಪಕ್ಕ ಬಿಟ್ಟೇ ಬಿಡ್ತಾರೆ, ಆಯಿತಾ? ಸೊ ಈಗ ಏನು ಅದರಲ್ಲಿ 27 ಅಂತ ತೋರಿಸ್ತಾ ಇದೆ, ದಟ್ ಡಸಂಟ್ ಮೀನ್ ದ್ಯಾಟ್ ನಿಮ್ಮದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲೇಟ್ ಆಗುತ್ತಂತಲ್ಲ. ಸೆಕೆಂಡ್ ಮಾಕ್ ರಿಸಲ್ಟ್ 25th ಅಥವಾ 26th 100% ಕೊಡ್ತಾರೆ. ಅದಾದ ನಂತರ ನೀವು ಏನು ಚೇಂಜಸ್ ಮಾಡ್ತೀರಾ, ಇವತ್ತು ಚೇಂಜಸ್ ಮಾಡಿದರೆ, ನಾಳೆ ಚೇಂಜಸ್ ಮಾಡಿದರೆ, ಅಥವಾ ಟಿಲ್ 27th ಏನೇ ಚೇಂಜಸ್ ಮಾಡಿದರೂ ಕೂಡ ಆ ಚೇಂಜಸ್ಗಳು ಯಾವುದಕ್ಕೆ ಕನ್ಸಿಡರ್ ಆಗುತ್ತೆ, ನಿಮ್ಮ ಫಸ್ಟ್ ರಿಯಲ್ ಅಲಾಟ್ಮೆಂಟಿಗೆ ಆ ಆಪ್ಷನ್ ಎಂಟ್ರಿನ ಕನ್ಸಿಡರ್ ಮಾಡ್ತಾರೆ, ಆಯಿತಾ? ಇನ್ನು ಸೆಕೆಂಡ್ ಮಾಕ್ ಅಲಾಟ್ಮೆಂಟಿಗೆ ಇನ್ನೂ ಚೇಂಜಸ್ ಮಾಡಿದರೆ ಕನ್ಸಿಡರ್ ಮಾಡೋದಿಲ್ಲ. ಕನ್ಸಿಡರ್ ಮಾಡೋದು ನಿನ್ನೆ ಸಂಜೆ 5 ಗಂಟೆವರೆಗೆ, 5 o'clockವರೆಗೆ, ಈವ್ನಿಂಗ್ 5 o'clockವರೆಗೆ ಏನು ಚೇಂಜಸ್ ಮಾಡಿದ್ರು ಅದನ್ನು ಮಾತ್ರ ಸೆಕೆಂಡ್ ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಮಾಡ್ತಾರೆ. ಇಷ್ಟೇ. ಓಕೆ, ಹೋಪ್ ಎಲ್ಲರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ನಿಮಗೆ ಮೆಸೇಜ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್. ದಯವಿಟ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್, ಟೇಕ್ ಕೇರ್.